1938ನಲ್ಲಿ ಹಾ ಮಾರ್ಕಂಡೇಯ ಮಹರ್ಷಿ ಗುರು ಅಮರ ಅವ್ರಿಗೆ ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡು 48 ದಿವಸ ಅನ್ನ ಆಹಾರ ಇಲ್ಲ ನೀರು ಇಲ್ಲ ಸಮೇತ ಧ್ಯಾನ ಮಾಡಿದ್ರಿ. ಇಲ್ಲಿಂದ ಧ್ಯಾನ ಮಾಡ್ಬಿಟ್ಟು ಅವರು 45ನೇ ದಿವಸ ಇಲ್ಲಿಂದ ನೋಡೋರು ಇನ್ಸ್ಟ್ರಕ್ಷನ್ ಪ್ರಕಾರ ಇದೆಲ್ಲ ಪ್ಲೈನ್ ಆಗಿತ್ತು. ಒಂದು ಗೋಲ್ಡನ್ ಬಾಲ್ ಆಫ್ ಲೈಟ್ ಮೇಲ್ಗಡೆ ಆಕಾಶದಲ್ಲಿ ಬರ್ತಾ ಇತ್ತು. ಇವ್ರು ಹೋಗೋಷ್ಟೊಳಗೆ ಅದು ಹೋಗ್ಬಿಡ್ತಾ ಇತ್ತು. ಈ ತರ 46ನೇ ದಿವಸ ಆಯ್ತು, 47ನೇ ದಿವಸ ಆಯ್ತು. 48ನೇ ದಿವಸ ಅವ್ರು ಮಾರ್ಕಂಡೇಯ ಮಹರ್ಷಿ ಹತ್ರ ಬೇಡ್ಕೊಂಡು ಹೆಂಗಾದ್ರು ಮಾಡ್ಬೇಕಂತ ಏನ್ ಮಾಡಿದ್ರು, ಧ್ಯಾನ ಮಾಡ್ಬಿಟ್ಟು ನೋಡಿದ್ರೆ ಬರ್ತಾ ಇತ್ತು. ಇವ್ರು ಇಲ್ಲಿಂದ ಓಡೋದ್ರು. ಹೋಗಿ ನಮ್ಮ ಇವಾಗ ಕೃಷ್ಣ ಮಂದಿರ ಇದಿಲ್ಲ ಆ ಜಾಗದಲ್ಲಿ ಆ ಶಕ್ತಿ ಬಂದು ಹೊರಗಡೆ ಸೇರ್ತು. ಎಲ್ರಿಗೂ ನಮಸ್ಕಾರ. ಅಮರ ಗುರುಗಳು ಧ್ಯಾನ ಮಾಡಿದ ಜಾಗವನ್ನ ಅಣ್ಣವ್ರಿಗೆ ತೋರಿಸ್ತಾ ಇದ್ದಾರೆ. ವಿಶೇಷವಾದ ಜಾಗ ಇದು. ಇದು ಫಸ್ಟ್ ತಿಳ್ಕೋಬೇಕು. ಆ ಕಾಲದಲ್ಲಿ ಕೆಲವು ಗ್ರಾಮಗಳು ಸೇರಿ ಅದಕ್ಕೆ ಒಂದು ಗ್ರಾಮ ದೇವತೆ ಅಂತ ಇದ್ರು. ಇಲ್ಲಿ 7 ಗ್ರಾಮಗಳಿದೆ. ಈ 7 ಗ್ರಾಮಗಳಿಗೆ ಈ ತಾಯಿ ಪಾಟಲಮ್ಮ ತಾಯಿ ಗ್ರಾಮ ದೇವತೆ, ಎಲ್ಲ ದೇವತೆ ಅಂತಾರೆ. ಇವರೆಲ್ಲ ಏನಿಲ್ಲ, ಇವರೆಲ್ಲ ನಮ್ಮ ಆದಿಶಕ್ತಿ ಇದಾರಲ್ಲ ಜಗನ್ಮಾತೆ, ಅವ್ರ ಒಂದು ಸ್ಪಾರ್ಕ್ಸ್ ಇವರು. ಇದೆಲ್ಲ ಇರ್ಲಿಲ್ಲ ಅವಾಗ. ಈ ಪೇಂಟ್ ಇದೆಲ್ಲ ಬರೀ ಕಲ್ಲಿತ್ತು. ಈ ತಾಯಿ ಅಷ್ಟೇ. ಇದು ಪಕ್ಕದಲ್ಲಿ ಬೇವಿನ ಮರ, ಈ ಬೆಲ್ ಒಂದಿತ್ತು. ಇದೆಲ್ಲ ಇರ್ಲಿಲ್ಲ. ಮಾರ್ಕಂಡೇಯ ಮಹರ್ಷಿ ಅವ್ರು ಬಂದ್ಬಿಟ್ಟು ಗುರು ಅಮರ ಅವ್ರಿಗೆ ಅಪ್ಪಣೆ ಕೊಟ್ರು, ಹೋಗಿ ಇಲ್ಲಿ 48 ದಿವಸ ನೀವು ಕೂತ್ಕೊಂಡು ಧ್ಯಾನ ಮಾಡಿ ಅಂತ. ಅವ್ರು ಬಂದ್ಬಿಟ್ಟು ಆವಾಗ ಅವ್ರಿಗೇನು 19 ವರ್ಷನು. 1919 ಹುಟ್ಟಿದ್ದು. 1938 ಅಂದ್ರೆ ಎಷ್ಟು, 19-20 ವರ್ಷ ಇರ್ಬೇಕು ಅವರು. ಹೌದು. ಸೊ ಬಂದು ಇಲ್ಲಿ ಧ್ಯಾನ ಮಾಡ್ತಾ ಇದ್ರು. ನೀರು ಸಹ ಏನು ತಗೊಳ್ಳಿದ್ರೆ ಯಾವ್ದು ತಗೋಬಾರ್ದು, ಆ ತರ ನಿಷ್ಠೆಯಿಂದ ಅವರು 48 ದಿವಸ ಧ್ಯಾನ ಮಾಡಿದ್ರಪ್ಪ. 47ನೇ ದಿವಸ ಏನಾಯ್ತು, ಒಂದು ಗೋಲ್ಡನ್ ಬಾಲ್ ಆಫ್ ಲೈಟ್ ಇಷ್ಟು ದೊಡ್ಡದು ಆಕಾಶದಿಂದ ಬರ್ತು. ಅದು ಅಲ್ಲಿ ಕೆಳಗಡೆ ಬೀಳ್ತಾ ಇತ್ತು. ಸೊ ಅವ್ರೇನ್ ಮಾಡಿದ್ರು, ಗುರುಗಳು ಇಲ್ಲಿಂದ ಓಡೋದ್ರು. ಅಷ್ಟರೊಳಗೆ ಅದು ಕಾಣಿಸ್ಲಿಲ್ಲ ಇವ್ರಿಗೆ. ಈ ತರ 47ನೇ ದಿವಸ ಆಯ್ತು. 48ನೇ ದಿವಸ ಏನಾಯ್ತು, ಇವರು ಋಷಿಗಳನ್ನ ಬೇಡ್ಕೊಂಡು ತಾಯಿನ ಬೇಡ್ಕೊಂಡು ಹೆಂಗಾದ್ ನಾವು ಹಿಡಿಲೇಬೇಕು ಅಂತ ಇದನ್ನ ಇವ್ರು ಮಾಡಿದ್ರು. ಅದು ಬರ್ತಾ ಇರುವಾಗ ಓಡೋದ್ರು. ಇಲ್ಲೆಲ್ಲ ಗೊತ್ತಲ್ಲ ಆ ಕಾಲದಲ್ಲಿ ಹೆಂಗಿತ್ತು, ಶ್ರಬ್ಸ್ ಅಂತಾರೆ, ಕಾಡ್ ತರ ಇತ್ತು. ಈಗ ಇದು ತುಂಬಾ ಮೇಲೆ ಇದೆ, ಎತ್ತರದಲ್ಲಿದೆ. ಎತ್ತರದಿಲ್ಲ, ಅದು ಮನವತಿ ಕೆಳಗಡೆ ಇದೆ. ಇಲ್ಲಿಂದ ಸುಮಾರು 7 ಮೈಲ್ ಇದೆ ಅದು ಕರೆಕ್ಟ್ ಆಗಿ. ಇಲ್ಲಿಂದ ಓಡೋದ್ರು ಅವ್ರು ಎಲ್ಲ ತಳ್ಕೊಂಡು ಹೋಗಿ ನೋಡಿದ್ರೆ ಆ ಜ್ಯೋತಿ ಬಂದ್ಬಿಟ್ಟು ಬಾಲ್ ಆಫ್ ಲೈಟ್ ಗೋಲ್ಡನ್ ಇದು ನಮ್ಮ ಕೃಷ್ಣ ಮಂದಿರ ಇಲ್ಲ ಮನವತಿನಲ್ಲಿ, ಅಲ್ಲಿ ಸೇರ್ಕೊಳ್ತು. ಇದನ್ನ ಹೋಗಿ ಗುರುಗಳು ಹೇಳಿದ್ರು, ಈ ತರ ಬಂದ್ಬಿಟ್ಟು ಆಯ್ತು ಅಂತ. ಅವಾಗ ಮಾರ್ಕಂಡೇಯ ಮಹರ್ಷಿ ಈ ಜಾಗವನ್ನು ನೀವು ಪಡ್ಕೊಳ್ಳಿ ಅಂತ. ಆಗ ಗುರು ಅಮರ ಅವರು ಅಲ್ಲಿ ಬಂದ್ಬಿಟ್ಟು ಕೆಲವ್ರನ್ನ ಕೇಳಿದ್ಮೇಲೆ ಅದು ಆ ಜಾಗವನ್ನು ಗುರು ಅಮರ ಅವರು ತಂದೆ ಅದನ್ನ ನಮ್ಮ ಗುರುಮಾತೆ ಹೆಸರಿನಲ್ಲಿ ತೆಗೆದು ಕೊಟ್ರು. ಆವತ್ತಿಂದ ಆ ಜಾಗವನ್ನು ಗುರು ಅವರು ಅದನ್ನ ಕಾಪಾಡ್ತಾ ಇದ್ರು. ಸ್ಪಿರಿಚುವಲ್ ಆಗಿ ಕಾಪಾಡ್ತಾ ಇದ್ರು. ಸ್ಪಿರಿಚುವಲ್ ಕೆಲಸಗಳು ನಡೀತಾ ಇತ್ತು, ಪ್ಲಸ್ ರೈತ ಕೆಲಸಗಳು ನಡೀತಾ ಇತ್ತು. ಎರಡು ನಡೀತಾ ಇತ್ತು. ಏನ್ ರೀಸನ್ಗೆ ಈ ಜಾಗ ಸೆಲೆಕ್ಟ್ ಮಾಡಿದ್ರು, ಇಲ್ಲಿ ಜಾಗದಲ್ಲಿ ಧ್ಯಾನ ಮಾಡಬೇಕು ಅಂತ? ಋಷಿಗಳು ಸೀಕ್ರೆಟ್ ಅದು. ಕೆಲವೆಲ್ಲ ಋಷಿಗಳು ಹೇಳಲ್ಲ, ಹೋಗಿ ಮಾಡಂದ್ರೆ ನಾವು ಮಾಡ್ಬೇಕು. ಅದೇ ಅವ್ರ ವೇ ಆಫ್ ಕೆಲಸ ಮಾಡೋದು. ಅರ್ಥ ಆಯ್ತಾ? ಸೊ ಇಲ್ಲಿ ಒಂದು ಬೇವಿನ ಮರ ಇದೆಯಲ್ಲ, ದೇವಿದು ಸ್ವರೂಪ ಅವ್ರದ್ದು. ಅದಕ್ಕೆ ಇದಕ್ಕೆ ಅಷ್ಟ ಶ್ರೇಷ್ಠ. ಇದು ಬಂದ್ಬಿಟ್ಟು ಆಕ್ಚುಲಿ ಮೆಡಿಸಿನ್ ನಮ್ಗೆ ಯೂಸ್ ಆಗ್ತದೆ, ದೇವರಿಗೂ ಎಷ್ಟೋ ಯೂಸ್ ಆಗ್ತದೆ. ಮನೋವತಿಲಿ ನಾವು ಬಂದಾಗ ಒಂದೊಂದು ಬೇವಿನ ಎಲೆ ಕೊಡ್ತಿಲ್ಲ ಅಣ್ಣ, ಏನಣ್ಣ ರೀಸನ್? ಅದು ಗುರು ಅಮರ ಅವ್ರು ಹೇಳಿದ್ರು, ಉಗಾದಿ ಬರ್ತದಲ್ಲ, ಉಗಾದಿ ದಿವಸ ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಬಿಟ್ಟು ಒಂದು ಬೇವಿನ ಎಲೆ ತಿನ್ಬೇಕು.
ಅಗ್ಗದ್ಬಿಟ್ಟು ಚೆನ್ನಾಗಿ ನೀರು ಕುಡಿಬೇಕು. ಹ್ಮ್ 2ನೇ ದಿವಸ 2 ಬೇವಿನ ಎಲೆ, ಹ್ಮ್ 3ನೇ ದಿವಸ 3, ಹ್ಮ್ 4ನೇ ದಿವಸ 4. ಹ್ಮ್ ಈ ತರ ಹ್ಮ್ 30 ದಿವಸಕ್ಕೆ 30ನೇ ದಿವಸ 30 ಎಲೆ ತಿನ್ಬೇಕು. ಹ್ಮ್ 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 ನೆಕ್ಸ್ಟ್ ಬರ್ತದಲ್ಲ 31ನೇ ದಿವಸ, ಆವಾಗ ಕಮ್ಮಿ ಮಾಡ್ಬೇಕು, 21 ಎಲೆ ತಗೋಬೇಕು. ಹ್ಮ್ ನೆಕ್ಸ್ಟ್ 29, ನೆಕ್ಸ್ಟ್ 28, 27, ಹ್ಮ್. ಆ ತರ 1 ಎಲೆ ತನಕ. ಹ್ಮ್ ಈ ತರ ಹ್ಮ್ ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಇದು ಬಂದ್ಬಿಟ್ಟು ನಿಮ್ಮ ಬಾಡಿನಲ್ಲಿ ಹೋಗಿ ಹ್ಮ್ ನಿಮ್ಮ ಬ್ಲಡ್ ಸೆಲ್ಸ್ ನಲ್ಲೆಲ್ಲ ಸೇರ್ಕೊಂಡು ಹ್ಮ್ ಇದು ಔಷಧ ತರ ಇದು ಹ್ಮ್ ಅದಕ್ಕೆ ಒಂದು ಕವಚ ತರ ಬಂದ್ಬಿಡ್ತಿದೆ. ಹ್ಮ್ ಅವಾಗ ನಿಮ್ಮಲ್ಲಿ ಯಾವ ವೈರಸ್, ಯಾವ ಬ್ಯಾಕ್ಟೀರಿಯಾ ಹಾನಿ ಮಾಡಲ್ಲ. ಹ್ಮ್ ಹ್ಮ್ ನೀವು ಇಡೀ ವರ್ಷ ನೀವು ಹ್ಮ್ ಹೆಲ್ತಿ ಆಗಿರ್ತೀರ. ನೀವು ಅಲ್ಲಿ ಒಂದು ಬೇವಿನ ಮರ ಇದೆ ಗೊತ್ತಾ? ಆ, ಹೌದು. ಆ ಬೇವಿನ ಮರ 1970s ಅಲ್ಲಿ ಹ್ಮ್ ಮಾರ್ಕಂಡೇಯ ಮಹರ್ಷಿ ಆಸ್ಟ್ರೇಲ್ ಆಗಿ ಬಂದು ಫಿಸಿಕಲ್ ಫಾರ್ಮ್ ತಗೊಂಡು ಹ್ಮ್ ಅವರೇ ಸ್ವಂತ ಅದು ಬೇವಿನ ಮರನ ಹ್ಮ್ ಸ್ಥಾಪಿತ ಮಾಡಿದ್ದು ಮನುವತಿಯಲ್ಲಿರೋ ಮನೋವತಿನಲ್ಲಿ. ಅದು ಅಷ್ಟು ವಿಶೇಷ. ಅದು ಅದಕ್ಕೆ 3 ಸತಿ ಪ್ರದಕ್ಷಿಣೆ ಮಾಡ್ಬೇಕಂತ ಹೇಳಿರೋದು ನಾವು. ಅದಕ್ಕೆ ಪ್ರತಿದಿನ ಪ್ರತಿ ಸಲ ಬಂದಾಗೂ 3 ಸಲ ಪ್ರದರ್ಶನ ಮಾಡ್ಬೇಕಾಗತ್ತೆ. ಯಾರ್ಯಾರು ಬರ್ತಾರೋ 3 ಸತಿ ಪ್ರದಕ್ಷಿಣೆ ಮಾಡಿ ಒಂದು ಬೇವಿನ ಎಲೆ ತಗೊಂಡ್ರೆ ಅದು ಒಂಥರ ನಿಮ್ಗೆ ಒಳ್ಳೇದು. ನಿಮ್ಗೆ ಆಧ್ಯಾತ್ಮಿಕವಾಗಿ ಒಳ್ಳೇದು, ಹಾ ನಿಮ್ಗೆ ಮೈಗೂ ಅದು ರಕ್ಷಣೆ ಕೊಡ್ತದೆ. ಅಣ್ಣ ಆಮೇಲೆ ಮರನ ತಬ್ಬುವಂತಾರಲ್ಲ ಅಣ್ಣ, ಅದು ಏನ್ ರೀಸನ್ ಅಣ್ಣ? ಅಲ್ಲಿ ಅದು ನಿಮ್ ಭಾವನೆ, ಒಬ್ರೊಬ್ರು ಆ ತರ ಮಾಡೋದು. ಹ್ಮ್ ಅವ್ರು ಹೇಳಿದ್ದು ಪ್ರದಕ್ಷಿಣೆ ಮಾಡಿ ಅಂತ, ಹ್ಮ್ ನೀವು ಅದು ತಪ್ಕೊಂಡಿರ್ತೀರ. ನೀವು ಅದು ನಿಮ್ಮ ಒಂದು ಹಾ ವೇ ಆಫ್ ಒಂದು ಹಾ ಪೂಜೆ ಹಾ ಅಷ್ಟೇ. ಅಣ್ಣ, ಧ್ಯಾನ ಮಾಡ್ಬೇಕಾದ್ರೆ ಮರಕ್ಕೆ ನಾವು ಬೆನ್ನನ್ನು ಒರಗಿಸಿ ಧ್ಯಾನ ಮಾಡೋದ್ರಿಂದ ಏನಾದ್ರು ಬೆನಿಫಿಟ್ಸ್ ಇದೆಯಾ? ಅಲ್ಲ, ಆ ಥರ ಏನಿಲ್ಲ. ಧ್ಯಾನ ಅನ್ನೋದೇನು ಕೂತ್ಕೊಂಡು ಇದು ಸ್ಟ್ರೈಟ್ ಆಗಿರ್ಬೇಕು. ಹಾ ಆನ್ಕೊಂಡು ಈ ಕಡೆ ಮಾಡಿದ್ರೆ ಏನು ಅದೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಹ್ಮ್ ಹ್ಮ್ ನೀವು ಪರ್ಫೆಕ್ಟ್ ಆಗಿ ಕೂತ್ಕೋಬೇಕು. ನೀವು ಹ್ಮ್ ಇದು ಯಾವಾಗಲೂ ಈ ಸ್ಪೈನಲ್ ಕಾರ್ಡು ಹ್ಮ್ ಪರ್ಫೆಕ್ಟ್ ಆಗಿರ್ಬೇಕು, ಸ್ಟ್ರೈಟ್ ಇರ್ಬೇಕು. ಸ್ಟ್ರೈಟ್ ಇರ್ಬೇಕು. ಹಾ ಅವಾಗ ಅದಕ್ಕೆ ಕರೆಕ್ಟ್ ಆಗಿ ಅದು ನಿಮ್ದು ಸಾಧನೆಗೆ ಕರೆಕ್ಟ್ ಆಗಿರ್ತದೆ ಅದು. ಅಣ್ಣ, ಇನ್ನೂ ತುಂಬಾ ಜನಕ್ಕೆ ಅದು ಪ್ರಶ್ನೆ ಇದ್ದೇ ಇರ್ತದೆ. ಲಾಸ್ಟ್ ಕೂಡ ಮೊನ್ನೆ ಕೂಡ ಕೇಳ್ತಾ ಇದ್ರು ಯಾರೋ ಒಬ್ರು, ಏನು ಅಂತ. ಹೆಂಗಿ ಧ್ಯಾನ ಮಾಡ್ಬೇಕಾದ್ರೆ ಯಾವ ಇದನ್ನ ಮಾಡ್ಬೇಕಾಗತ್ತೆ? ಕೈ ಹೆಂಗಿರ್ಬೇಕು? ಅಲ್ಲ, ಮುದ್ರೆ ಬಂದ್ಬಿಟ್ಟು ನೋಡಿ, ಹಿಂಗಿಟ್ಕೋಬಹುದು. ಹ್ಮ್ ಹ್ಮ್ ಹಾ? ಹೆಂಗೇನ? ಹಿಂಗೆ ಹಾ ಓಕೆ. ಹಿಂಗಿಟ್ಕೋಬಹುದು. ಹಾ ಓಕೆ. ಈಗ ಕೂತ್ಕೊಂಡು ತೋರಿಸ್ಬಿಡ್ತೀನಿ ಹಾ. ಒಂದ್ ನಿಮಿಷ. ಕೃಷ್ಣ ಮಸ್ತ್. ಹಿಂಗೆ ಆಸನದಲ್ಲಿ ಕೂತ್ಕೋಬೇಕು. ಹಾ ಇದು ಸುಖಾಸನ ಅಂತ ಇದಕ್ಕೆ ಹೆಸರು. ಹಾ ಆಯ್ತಾ? ಹ್ಮ್. ಹಿಂಗಿಟ್ಕೋಬಹುದು. ಹ್ಮ್ ಹಾ? ಹ್ಮ್ ಹಿಂಗಿಟ್ಕೋಬಹುದು. ಹ್ಮ್ ಹ್ಮ್ ಆಮೇಲೆ ಹಿಂಗಿಟ್ಕೋಬಹುದು. ಹ್ಮ್ ಎಲ್ಲಾನು ಕೈ ಹಿಂಗಿಟ್ಕೋಬಹುದು. ಹಿಂಗೂ ಇಟ್ಕೋಬಹುದು. ಹಾ ಆದ್ರೆ ಹಿಂಗಿಟ್ಕೋಬಾರ್ದು. ಹಿಂಗಿಟ್ಕೊ. ಹಿಂಗಿಟ್ಕೋಬಾರ್ದು. ಇದು ಬಂದು ನೀವು ಯಾವಾಗ ಸಮಾಧಿ ಸ್ಟೇಜ್ ರೀಚ್ ಆಗ್ತಿರೋ ಆವಾಗ ಇದನ್ನ ಇಟ್ಕೋಬೇಕು. ಹಾ ಹಾ ಅಷ್ಟ ತನಕ ಹ್ಮ್ ನೀವೇನ್ ಸಾಧನೆ ಮಾಡ್ತಿರೋ ಹ್ಮ್ ಸ್ಪಿರಿಚುವಲ್ ಎನರ್ಜಿ ಬರ್ತದೆ, ಹ್ಮ್ ಅದು ಆಚೆ ಹೋಗ್ಬಾರ್ದು. ಅದು ನಿಮ್ ಬಾಡಿನಲ್ಲೇ ಇರ್ಬೇಕು. ಅದಕ್ಕೆ ನೀವು ಕನೆಕ್ಟ್ ಮಾಡ್ಕೊಳ್ಳೋದು, ಹಿಂಗ್ ಕನೆಕ್ಟ್ ಮಾಡ್ಕೊಳ್ಳೋದು. ಹ್ಮ್ ಹ್ಮ್ ಸಮಾಧಿ ಹೋದ್ಮೇಲೆ ಆ ಸ್ಟೇಜ್ಗೆ ಹಿಂಗ್ ಇಟ್ಕೊಳ್ತೀವಿ. ಅವಾಗ ನಾವು ಈ ಒಂದು ಇದಕ್ಕೆ ಪರಬ್ರಹ್ಮ ಇದಕ್ಕೆ ನಾವು ಒಂದಾಗ್ತೀವಿ. ಲೀನ ಆಗೋಗಿರೋದು. ಆಮೇಲೆ ಅಮರ ಅವ್ರು ಯಾವಾಗ್ಲೂ ಹಿಂಗ್ ಇಟ್ಕೊಳ್ತಾ ಇದ್ರು ಕೈ. ನಾವು ಅವ್ರ ಮುಂದ್ಗಡೆ ಕೂತ್ಕೊಂಡಿದ್ರೆ ಹಿಂಗೆ ಇಟ್ಕೊಳ್ಳೋರು. ನಾನು ಕೇಳ್ದೆ, ಸರ್ ಏನಕ್ಕೆ ಹಿಂಗೆ ಇಟ್ಕೊಂಡಿದ್ರ ಅಂತ. ಇಲ್ಲಪ್ಪ, ಹಿಂಗೆ ಇಟ್ಕೊಂಡ್ರೆ ವಿಲ್ ಪವರ್ ಇನ್ಕ್ರೀಸ್ ಆಗ್ತದೆ, ನಿಮ್ಗೆ ಆತ್ಮಬಲ ಮನೋಬಲ ನಿಮ್ಗೆ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಎಲ್ಲರಿಗೂ ಹೇಳೋದು, ನೀವು ಫ್ರೀ ಆಗಿರುವಾಗ ಎಲ್ಲೇ ಈ ತರ ಇಟ್ಕೊಳ್ಳಿ, ಇದು ನಿಮ್ಗೆ ಒಳ್ಳೇದಾಗ್ತದೆ. ಅಣ್ಣ, ಧ್ಯಾನ ಎಷ್ಟು ನಿಮಿಷ ಕಾಲ ಮಾಡಬೇಕು ಅಥವಾ ಟೈಮಿಂಗ್ಸ್ ಇದೆಯಾ? ಮಿನಿಮಮ್ 24 ಮಿನಿಟ್ಸ್ ಮಾಡಬೇಕು. 24 ನಿಮಿಷ. ಹಾ. ಒಂದು ದಿನ 24 ಅವರ್ ಇದೆ, ಅದಕ್ಕೆ 24 ನಿಮಿಷ ಮಾಡ್ಬೇಕು. 24 ನಿಮಿಷ. ಧ್ಯಾನ ಬಂದ್ಬಿಟ್ಟು ಆತ್ಮಕ್ಕೆ ಅನ್ನ. ಅದು ಹ್ಮ್ ನೀವು 3 ಹೊತ್ತು ಊಟ ಮಾಡ್ತಿರಲ್ಲ, ಅದು ಈ ದೇಹಕ್ಕೆ. ಹ್ಮ್ ಹ್ಮ್ ಧ್ಯಾನ ಅನ್ನೋದು 2 ಸಾಂಸ್ಕ್ರಿಟ್ ವರ್ಡ್, ಧ್ಯಾನ. ಅರ್ಥ ಆಯ್ತಾ? ಧ್ಯಾ ಅಂದ್ರೆ ಕಾನ್ಸಂಟ್ರೇಷನ್, ನಾ ಅಂದ್ರೆ ನೋ ಕಾನ್ಸಂಟ್ರೇಷನ್ ಇಸ್ ಧ್ಯಾನ. ನಾವೆಲ್ಲ ಉಲ್ಟಾ ಮಾಡ್ತೀವಿ, ಕಾನ್ಸಂಟ್ರೇಷನ್ ಮಾಡ್ತೀವಿ. ಜಪ ಬಂದ್ಬಿಟ್ಟು ಬೇರೆ. ಜಪ ಬಂದ್ಬಿಟ್ಟು ಅದು ನೀವು ಒಂದು ಮಂತ್ರವನ್ನು ಉಚ್ಚರಿಸೋದು ಇಷ್ಟು ಟೈಮ್ಸ್ ಅಂತ. ಅದು ಒಂದು ಡಿಸೈರ್, ನಿಮ್ಗೆ ಸಿದ್ಧಿ ಪಡಕ್ಕೋ, ನಿಮ್ಗೆ ಏನೋ ಬೇಕು. ಇವಾಗ ಚತುರ್ಮುಖ ಬ್ರಹ್ಮ, ಅವ್ರನ್ನ ನಾವು ನೋಡ್ಬೇಕು, ಸಾಕ್ಷಾತ್ಕಾರ ಆಗ್ಬೇಕಂದ್ರೆ ಆವಾಗ ಓಂ ಹ್ರೀಂ ಬ್ರಹ್ಮಣೇ ನಮಃ ಅಂತ ನೀವು ಅವ್ರನ್ನ ಮನಸ್ಸಿನಲ್ಲಿ ಅವ್ರನ್ನ ಸ್ಥಾಪಿತ ಮಾಡ್ಕೊಂಡು ಹೇಳ್ತಾ ಇರ್ಬೇಕು ನೀವು. ಅದು ಹೇಳ್ತಾ 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 ಏನಾಗ್ತದೆ, ಒಂದು ಸ್ಟೇಜ್ ನಲ್ಲಿ ನಿಮ್ಮ ಒಂದು ಜ್ಯೋತಿ ಹೋಗಿ ಅವರು ಬ್ರಹ್ಮಲೋಕದಲ್ಲಿ ಅವ್ರ ಪಾದಕ್ಕೆ ಸೇರ್ತದೆ. ಅವ್ರು ಆವಾಗ ಬಂದು ನಿಮ್ಗೆ ಸಾಕ್ಷಾತ್ಕಾರ ಮಾಡ್ತಾರೆ. ಸೊ ದಟ್ ಈಸ್ ಜಪ.
ಧ್ಯಾನ ಬಂದ್ಬಿಟ್ಟು ಇಟ್ ಇಸ್ ಫಾರ್ ಮೋಕ್ಷ. ಹ್ಮ್. ಅಂದ್ರೆ ಈ ಆತ್ಮ ಬಂದು ಹ್ಮ್. ಈ ಒಂದು ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ನಿಂದ ಹ್ಮ್. ಆಚೆ ಬಂದು ನಾವು ನಮ್ಮ ಪರ್ಮನೆಂಟ್ ಮನೆ ಪರಬ್ರಹ್ಮ ಲೋಕಕ್ಕೆ ಹೋಗ್ಬೇಕು. ಹ್ಮ್. ಹ್ಮ್. ಅದಕ್ಕೆ ಧ್ಯಾನ ಮಾಡೋದು. ಹ್ಮ್. ಇದು ಬಂದು ಈ ಭೂಮಿ ಬಂದು ತಾತ್ಕಾಲಿಕವಾಗಿ ನಾವು ಬಂದಿರೋದಿಲ್ಲ. ಅಣ್ಣ ಈ ಧ್ಯಾನ ಮಾಡ್ಬೇಕಂದ್ರೆ ನಮ್ಮಷ್ಟಕ್ಕೆ ನಾವೇ ಮಾಡ್ಬೋದಾ, ಹೆಂಗಿದು? ಗುರು ಬೇಕೇ ಬೇಕು, ಗುರು ಬೇಕೇ? ಎಲ್ಲದಕ್ಕೂ ಗುರು ಬೇಕು. ನೀವು ಜಪ ಮಾಡ್ಬೇಕಂದ್ರೇನು ಒಂದು ಗುರು ದೀಕ್ಷೆ ಬೇಕು, ಹಾ. ಧ್ಯಾನ ಮಾಡ್ಬೇಕಂದ್ರೇನು ಒಂದು ಒಳ್ಳೆ ಗುರು ಬೇಕು ನಿಮ್ಗೆ. ಹಾ.